ಮೂಲ ಜಾಗದ ಮಾಲೀಕರು ನೀವು ಅವರು ಕಿಶೋರ್ ಅವರಿಗೆ ಆ ಜಾಗದ ಉಸ್ತುವಾರಿ ಅಂತ ಹೇಳಿದ್ರೆ ಬಾಡಿಗೆ ಕೊಟ್ಟಿರುವಂಥದ್ದು ಒಂದು ಮಾಹಿತಿ ಇರೋದು. ಈಗ ದೀಪಕ್ಗೂ ಆ ಜಾಗಕ್ಕೆ ಏನಾದರೂ ಸಂಬಂಧ ರಿಲೇಟೆಡ್ ಇದೆಯಾ ಸರ್? ಏನು ದೀಪಕ್ ಮನೋಹರ್ ಬಾಬು ಅವ್ರ ಮಗ ಕಿಶೋರು ಮನೋಹರ್ ಬಾಬು ಪಾರ್ಟ್ನರ್ಸು. ಈಗ ಮನೋಹರ್ ಬಾಬು ಸತ್ತೋಗಿದ್ದಾನೆ. ಮನೋಹರ್ ಬಾಬು ಬಿಟ್ಟಾದಮೇಲೆ ದೀಪಕ್ ಅವನೊಬ್ಬ ಡೈರೆಕ್ಟ್ರು, ಅವ್ರ ಅಮ್ಮನೂ ಒಂದು ಡೈರೆಕ್ಟ್ರು. ಸ್ಟೇಷನ್ಗೆ ಹೋಗಿದ್ರಿ ಅಂದರೆ ವಿನಯ್ ಆ್ಯಕ್ಚುಲಿ ನಿಮ್ಮ ತಂಗಿ ಮಗ ಯಾವತ್ತಿದ್ರೆ ಸಂಬಂಧನೇ. ಸೊ ಹಂಗಾಗಿ ವಿನಯ್ ಏನಾದ್ರು ಮೀಟ್ ಮಾಡೋಂಥ ಕೆಲಸ ಆಯ್ತಾ ಸ್ಟೇಷನಲ್ಲಿ, ಅಥವಾ ಬೇರೆ ಆರೋಪಿಗಳನ್ನೇನಾದ್ರು ಮೀಟ್ ಮಾಡಿ ಈ ಘಟನೆ ಬಗ್ಗೆ ನೀವು ಮಾಹಿತಿ ತೊಗೊಂಡಿದ್ದು ಏನಾದ್ರು ಉಂಟು? ನಾನು ಇವತ್ತರೆಗೂ ನಾನು ಅವ್ನು ಮೀಟೇ ಮಾಡಿಲ್ಲ. ನಾನು ಸ್ಟೇಷನ್ಗೆ ಹೋದಾಗ ಕೆಳಗಡೆ ಇದ್ದ, ನಾನು ಮೀಟ್ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಏನಿತ್ತು ಅದು ಮುಗಿಸ್ಕೊಂಡು ನಾನು ಆಚೆ ಬಂದೆ. ಮತ್ತೊಂದು ವಿನಯ್ ಅವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ಪಕ್ಕದಲ್ಲಿ ಅವರು ಇರೋವಂಥದ್ದು, ಅವರು ಕೂಡ ಸ್ಪಾಟ್ ಮಜರ್ಗೆ ಬಂದಂಥ ಸಂದರ್ಭದಲ್ಲಿ ಮನೇಲಿ ಅಂದರೆ ಕೃತ್ಯ ನಡೆದ ದಿನ ಅವ್ರು ಬಟ್ಟೆ ಬದಲಾಯಿಸಿರೋದು ಕೂಡ ಈ ಮನೇಲಿ ಬಂದು ಬಟ್ಟೆ ಬದಲಾಯಿಸಿರೋ ಮಾಹಿತಿ ಅದೇ ಸಂಬಂಧಪಟ್ಟಂತೆ ಸ್ಪಾಟ್ ಮಜರ್ ಕೂಡ ಮಾಡಿದ್ರು. ಏನಾದರೂ ನಿಮಗೆ ಮಾಹಿತಿ ಸಿಗ್ತಾ ಸ್ಪಾಟ್ ಮಜರ್ ವೇಳೆ ಏನಾದರೂ ಪೊಲೀಸರು ತೊಗೊಂಡೋಗಿರೋಂಥದ್ದು ಅಥವಾ ಬೇರೆ ಏನಾದ್ರು ವಸ್ತುಗಳು ತೊಗೊಂಡೋಗಿರೋದು? ನನಗೆ ಪೊಲೀಸ್ನವ್ರು ಬಂದಿದ್ದ ವಿಷಯ ಗೊತ್ತಾಯಿತು. ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ನೀವೇನು ಬೇಕೋ ನೀವೇನಾದರೂ ಚೆಕ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದೆ. ಅವರು ಚೆಕ್ ಮಾಡ್ಕೊಂಡು ಹೋದರು ಅಷ್ಟೇ. ಮಾಹಿತಿ ಬಗ್ಗೆ ನನಗೇನು ಹೇಳಲಿಲ್ಲ, ನಾನು ಏನೂ ಕೇಳಲಿಲ್ಲ. ಸರ್, ವಿನಯ್ ಅವರ ತಾಯಿ ಪರಿಸ್ಥಿತಿ ಅಂದರೆ ಅವ್ರ ಮಗನ ಈ ಒಂದು ಕೇಸ್ನಲ್ಲಿ ಸಿಗಾಕೊಂಡಿರೋದು, ಜೊತೆಗೆ ಈಗ ಸದ್ಯಕ್ಕೆ ಕಸ್ಟಡಿಲಿರುವಂಥದ್ದು ಹೇಗಿದೆ ಸರ್ ಅವ್ರ ಪರಿಸ್ಥಿತಿ? ಯಾಕಂದ್ರೆ ನಿಮ್ಮ ತಂಗಿಯ ಬೇರೆ ಅವರು. ನನ್ನ ತಂಗಿಗೆ ನೋವಿದೆ, ಬಟ್ ನಾವೆಲ್ಲ ಸಮಾಧಾನ ಮಾಡ್ತಿದ್ದೀವಿ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ. ನೋಡೋಣ, ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಕಾನೂನು ಅಡಿಯಲ್ಲಿ ಬಿಡಿಸ್ಕೊಂಬರೋಕ್ಕಾಗಿದೆ ಬಿಡಿಸ್ಕೊಂಬರ್ತೀವಿ, ನೋಡೋಣ. ಒಂದಿಷ್ಟು ವಿಚಾರಗಳು ಸರ್, ಅಂದರೆ ಕೋರ್ಟಲ್ಲಿ ವಾದ ಮಾಡ್ತಾ ಇರುವಂಥ ಸರ್ಕಾರಿ ಪರ ವಕೀಲರೇ ಮೆನ್ಷನ್ ಮಾಡಿರೋಂಥ ವಿಚಾರಗಳು ಅಂತ ಹೇಳಿದ್ರೆ ಅಲ್ಲಿ ಕರೆಂಟ್ ಶಾಕ್ ಕೊಟ್ಟಿರುವಂಥ ಒಂದು ಉಲ್ಲೇಖ ಮಾಡ್ತಾ ಇರುವಂಥದ್ದು, ಒಂದಿಷ್ಟು ಬಲವಾದ ಆಯುಧಗಳಿಂದ ಅಲ್ಲಿ ಹೊಡೆದಿರೋಂಥದ್ದು, ಜೊತೆಗೆ ಒಂದಿಷ್ಟು ಹಳೆ ರಕ್ತದ ಕಲೆಗಳು ಅಂದರೆ ಈ ಕೇಸಿಗೆ ಸಂಬಂಧಪಟ್ಟಂಥ ಬೇರೆ ವ್ಯಕ್ತಿಗಳ ರಕ್ತದ ಕಲೆಗಳು ಕೂಡ ಆ ಗೋಡನಲ್ಲಿ ಸಿಕ್ಕಿದೆ ಅನ್ನೋದು ಒಂದಿಷ್ಟು ವಿಚಾರಗಳನ್ನ ಸರ್ಕಾರಿ ಪರ ವಕೀಲರೇ ಮೆನ್ಷನ್ ಮಾಡಿರುವಂಥದ್ದು. ಏನು ಹೇಳ್ತೀರಾ ಸರ್ ಇಷ್ಟೊಂದು ಸೀರಿಯಸ್ ಅಲಿಗೇಷನ್ಸ್ ಎಲ್ಲ ಇರೋದು ಆ ಕೇಸ್? ಈ ಕೇಸ್ ಮೊದಲನೇದಾಗಿ ನನಗೆ ಗಮನಕ್ಕೆ ಬಂದಿದ್ದೆ ಈಗ. ಮುಂಚೆ ಹಿಂದೆ ಯಾವುದಾದ್ರೂ ಆಗಿದೆ ಅಂತೇಳಿದ್ರು ಯಾವುದಾನ ಇದ್ದಿದ್ರು ನನಗೆ ಸ್ಥಳೀಯರು ಬಂದು ನನಗೆ ಹೇಳ್ತಿದ್ರು. ಇವತ್ತರೆಗೂ ಯಾರೂ ಯಾವುದ್ರ ಬಗ್ಗೆನೂ ಒಂದು ಕಂಪ್ಲೇಂಟ್ ಬಂದಿಲ್ಲ ನನಗೆ. ಇದು ಊಹಾಪೋಹಗಳು. ನನಗೂ ಸ್ಟೇಷನಲ್ಲೂ ಕೇಳಿದ್ರು, ಬಟ್ ಅದೆಲ್ಲ ನಿಜ ಇಲ್ಲ, ಸುಳ್ಳು ಅಂತ ನಾನೇ ಹೇಳಿ ಬಂದಿದ್ದೆ. ಈ ಕೇಸ್ ಹೊರಗಡೆ ಬಂದಾಗಿಂದ ನಾವು ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದೀವಿ, ನೀವು ಈ ಕೇಸಲ್ಲಿ ತುಂಬ ಅಂತರ ಕಾಯ್ದುಕೊಂಡಿದ್ದೀರಿ. ಯಾಕಂದ್ರೆ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ, ಅದೇ ರೀತಿಯೇ ನೀವು ಹೇಳ್ತಾ ಬರ್ತಾ ಇದ್ದೀರಾ. ಈ ವಿನಯ್ ಅವರು ಈ ಕೇಸ್ ಇರೋದ್ರಿಂದ, ಯಾಕಂದರೆ ನಿಮ್ಮ ಸಂಬಂಧಿಕರಾಗಿರೋದ್ರಿಂದ ನಿಮ್ಮ ಕಡೆಯಿಂದ ಲೀಗಲಾಗಿ ಏನಾದರೂ ಹೋರಾಟ ಮಾಡುವಂಥ ಕೆಲಸ ಏನಾದರೂ ಆಗುತ್ತಾ? ಲೀಗಲ್ ಸಪೋರ್ಟ್ ನಿಮ್ಮ ಕಡೆಯಿಂದ ಏನಾದರೂ ಈ ಕೇಸ್ ಸಂಬಂಧ? ನಾವು ಈಗ ಲೀಗಲಾಗಿ ಈಗೇನು ಯೋಚನೆ ಮಾಡ್ತಾಯಿಲ್ಲ. ಪೊಲೀಸ್ನವ್ರ ಕೆಲಸ ಎಲ್ಲ ಮುಗಿದಾದ್ಮೇಲೆ ಅವ್ರಿಗೆ ಜೈಲಿಗೆ ಹೋಗಾದ್ಮೇಲೆ ಮುಂದೆ ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪಟ್ಟಣಗೆರೆ ಜಯಣ್ಣ ಅವರ ಮಾತು. ಅಂತ ಹೇಳಿದ್ರೆ ಪೊಲೀಸವರು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೋಸ್ಕರ ಸ್ಟೇಷನ್ ಕರೆದಿದ್ರು. ಅವ್ರ ವರ್ಷನ್ ಏನಿದೆ, ಅವ್ರಿಗೆ ಗೊತ್ತಿರೋದು ಈ ಕೇಸ್ನಲ್ಲಿ ಏನಿದೆ ಅನ್ನೋ ವಿಚಾರಗಳನ್ನ ಈಗಾಗಲೇ ಪೊಲೀಸ್ ಅವರ ಮುಂದೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.